ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಕಾಮನ್ ಆಗಿ ಏನಕ್ಕೆ ಸೆಟ್ ಅಕ್ಟೋಬರಲ್ಲಿ ಕಾಲ್ ಆಗಿದೆ, ಸೊ ಅದಕ್ಕೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಟಾಪಿಕ್ಕನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ಲ್ಯಾನಿಂಗ್ ವರ್ಸಸ್ ಫೋರ್ಕಾಸ್ಟಿಂಗ್. ಸೊ ಮೋಸ್ಟ್ ಕಾಮನ್ ಆಗಿ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಪ್ಲ್ಯಾನಿಂಗ್ ಅಂತ ಅಂದರೆ ಏನು, ಫೋರ್ಕಾಸ್ಟಿಂಗ್ ಅಂತ ಅಂದರೆ ಏನು ಅಂತ. ಯಾಕೆ ಅಂತ ಅಂದರೆ ನಾವು ತುಂಬ ಡೀಪಾಗಿ ಇಳಿದು ನೋಡಿದರೆ ಮಾತ್ರ ಅರ್ಥ ಆಗುತ್ತೆ ಫೋರ್ಕಾಸ್ಟಿಂಗ್ ಮತ್ತು ಪ್ಲ್ಯಾನಿಂಗಲ್ಲಿ ಡಿಫ್ರೆನ್ಸ್ ಇದೆ ಅಂತ. ಇಲ್ಲ ಅಂತ ಅಂದರೆ ಸಿಮಿಲರ್ ಅಂತಲೇ ಅನಿಸ್ತಾ ಹೋಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಪ್ಲ್ಯಾನಿಂಗ್ ಅಂತ ಅಂದರೆ ಏನು, ಫೋರ್ಕಾಸ್ಟಿಂಗ್ ಅಂತ ಅಂದರೆ ಏನು ಅನ್ನೋದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಫಸ್ಟು ಪ್ಲ್ಯಾನಿಂಗ್ ಬಗ್ಗೆ ನೋಡ್ತಾ ಹೋಗೋಣ. ಹಾಗಿದ್ರೆ ಏನು ಪ್ಲ್ಯಾನಿಂಗ್ ಅಂತ ಅಂದರೆ, ನೋಡಿ, ಪ್ಲ್ಯಾನಿಂಗ್ ಅಂತ ಅಂದರೆ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ, ಹೌ ಟು ಡೂ, ವೆನ್ ಟು ಡೂ ಇಟ್ ಅಂತ ಅಂದರೆ, ಈಗ ನಾವು ಯಾವುದಾದ್ರೂ ಒಂದು ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಅಂದರೆ ಅದ್ರ ಬಗ್ಗೆ ಪ್ರೀವಿಯಸ್ ಆಗಿ ಡಿಸೈಡ್ ಮಾಡ್ಕೊಳ್ಳೋ ಅಂಥದ್ದು ಅಲ್ವಾ. ಸೊ ಏನನ್ನು ಡಿಸೈಡ್ ಮಾಡ್ಕೊಳ್ತೀವಿ ಪ್ಲ್ಯಾನಿಂಗ್ ಅಂತ ಅಂದರೆ, ಸೊ ಏನು ಮಾಡಬೇಕು, ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು, ಸೊ ಆ ವರ್ಕನ್ನು ಯಾವಾಗ ಮಾಡಿ ಕಂಪ್ಲೀಟ್ ಮಾಡಬೇಕು, ಇದೆಲ್ಲದನ್ನು ಪ್ರೀವಿಯಸ್ ಆಗಿ ಅಡ್ವಾನ್ಸ್ ಆಗಿ ಡಿಸೈಡ್ ಮಾಡೋದನ್ನು ನಾವು ಪ್ಲ್ಯಾನಿಂಗ್ ಅಂತ ಕರಿತೀವಿ. ಸೊ ಮೋಸ್ಟ್ ಕಾಮನ್ ಆಗಿ ಪ್ಲ್ಯಾನಿಂಗ್ ಏನಾಗಿರುತ್ತೆ, ಗೋಲ್ ಓರಿಯೆಂಟೆಡ್ ಆಗಿರುತ್ತೆ. ಅಂತ ಅಂದರೆ ನಾವು ಯಾವುದೋ ಒಂದು ಟಾರ್ಗೆಟನ್ನು ಇಟ್ಕೊಂಡಿರ್ತೀವಿ. ಸೊ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ನಾವು ಏನು ಬೇಕು ಆ ಪ್ರಿಪ್ರೇಷನನ್ನು ಪ್ರೀವಿಯಸ್ ಆಗಿ ಡಿಸೈಡ್ ಮಾಡುವಂಥದ್ದನ್ನು ಪ್ಲ್ಯಾನಿಂಗ್ ಅಂತ ಕರಿತೀವಿ. ಸೊ ಈ ಪ್ಲ್ಯಾನಿಂಗ್ ಅನ್ನೋದೇನಿದೆ ಅಲ್ವಾ, ಅದು ಒಂದು ದಿನ ಅಥವಾ 2 ದಿನದ ಕಾನ್ಸೆಪ್ಟ್ ಅಲ್ಲ, ಅದು ಒಂದು ಕಂಟಿನ್ಯೂಸ್ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಕಂಟಿನ್ಯೂಸ್ ಅಂತ ಅಂದರೆ ನಾವು ಕಂಟಿನ್ಯೂಸ್ ಆಗಿ ಏನು ಮಾಡ್ತಾ ಇರ್ತೀವಿ, ಪ್ಲ್ಯಾನಿಂಗ್ ಮಾಡ್ತಾ ಇರ್ತೀವಿ ಟು ಫುಲ್ಫಿಲ್ ಅವರ್ ಗೋಲ್ ಅಂತ. ಸೊ ಪ್ಲ್ಯಾನ್ ಮಾಡಿದ್ದೀವಿ, ಪ್ರಾಪರಾಗಿ ಡಿಸೈಡ್ ಮಾಡಿದ್ದೀವಿ, ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಎಲ್ಲದೂ ಡಿಸೈಡ್ ಆಗಿದೆ ಅಂತ ಅಂದರೆ ಇಟ್ ಪ್ರೊವೈಡ್ಸ್ ಡೈರೆಕ್ಷನ್ಸ್ ಟು ದ ಆರ್ಗನೈಸೇಷನಲ್ ಆ್ಯಕ್ಟಿವಿಟೀಸ್. ಸೊ ನಮ್ಮ ಹತ್ರ ಪ್ರಾಪರ್ ಪ್ಲ್ಯಾನಿಂಗ್ ಇದೆ ಅಂತ ಅಂದರೆ ಅದೇನು ಮಾಡ್ತಾ ಹೋಗುತ್ತೆ, ನಮಗೆ ವರ್ಕ್ ಮಾಡೋಕ್ಕೆ ಯಾವ ಥರ ಮಾಡಬೇಕು ಅನ್ನೋದನ್ನು ಡೈರೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಪ್ಲ್ಯಾನಿಂಗ್ ಏನಕ್ಕೆ ಬೇಕು ಹಾಗಿದ್ರೆ, ಸೊ ಮೋಸ್ಟ್ ಕಾಮನ್ ಆಗಿ ಪ್ಲ್ಯಾನಿಂಗ್ ನಮಗೆ ಬೇಕಾಗಿರೋದು ಮಿನಿಮೈಸ್ ದ ಅನ್ಸರ್ಟನಿಟೀಸ್ ಅಂತ. ಸೊ ನಾವು ಏನು ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಳ್ಳದೆ ಹಾಗೆ ಏನಾದರೂ ವರ್ಕ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅನ್ಸರ್ಟನಿಟೀಸ್ ಅಖರ ಆಗುವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ. ಅದೇ ಪ್ರಾಪರ್ ಪ್ಲ್ಯಾನಲ್ಲಿ ನಾವು ಮಾಡ್ತಾ ಹೋಗ್ತೀವಿ ಅಂತ ಅಂದರೆ ಏನು ಮಾಡ್ಬೋದು, ಅನ್ಸರ್ಟನಿಟೀಸ್ನ ಕಡಿಮೆ ಮಾಡ್ತಾ ಹೋಗ್ಬೋದು, ಅದರ ಜೊತೆಗೆ ಕೋಆರ್ಡಿನೇಷನ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಒಂದು ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸ್ ಏನಿರುತ್ತೆ ಅಲ್ವಾ, ಅದನ್ನು ಬೇಗ ಅಚೀವ್ ಮಾಡೋಕ್ಕೂ ಕೂಡ ಪ್ಲ್ಯಾನಿಂಗ್ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಬಂದಾಗ ಬಿಸ್ನೆಸ್ ಮಾತ್ರ ಅಲ್ಲ, ಇವನ್ ಇನ್ ಅವರ್ ಲೈಫ್ ಕೂಡ ಪ್ಲ್ಯಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಪ್ಲ್ಯಾನಿಂಗ್ ಬಗ್ಗೆ. ಫೋರ್ಕಾಸ್ಟಿಂಗ್ ಅಂತ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಸೊ ಫೋರ್ಕಾಸ್ಟಿಂಗ್ ಇಸ್ ದ ಪ್ರೋಸೆಸ್ ಆಫ್ ಎಸ್ಟಿಮೇಟಿಂಗ್ ಫ್ಯೂಚರ್ ಈವೆಂಟ್ಸ್ ಅಂತ ಅಂದರೆ ಇದು ಪ್ರಿಡಿಕ್ಷನ್ ಅಂತ ಕರಿತೀವಿ. ಈಗ ಪ್ಲ್ಯಾನಿಂಗ್ ಅಂತ ಅಂದರೆ ಪ್ರೀವಿಯಸ್ ಆಗಿ ಡಿಸೈಡ್ ಮಾಡುವಂಥದ್ದು, ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ. ಆದರೆ ಈ ಫೋರ್ಕಾಸ್ಟಿಂಗ್ ಅನ್ನೋದಿದೆ ಅಲ್ವಾ, ಎಸ್ಟಿಮೇಟ್ ಮಾಡುವಂಥದ್ದು, ಫ್ಯೂಚರ್ನ ಪ್ರಿಡಿಕ್ಟ್ ಮಾಡುವಂಥದ್ದು, ಈ ಥರ ಆಗ್ಬೋದು ಅಂತ. ಸೊ ಏನು ಪಾಸ್ಟ್ ಡೇಟಾಗಳಿರುತ್ತೆ ಅಲ್ವಾ, ಇವಾಗ ಹೋಗಿರೋವಂಥ ಇನ್ಸಿಡೆಂಟ್ಗಳಾಗಿರ್ಬೋದು, ಒಂದು ಆರ್ಗನೈಸೇಷನ್ದು ಪಾಸ್ಟ್ ಡೇಟಾಗಳನ್ನೆಲ್ಲ ನಾವು ಸ್ಟಡಿ ಮಾಡಿ ಪ್ರೆಸೆಂಟ್ ಟ್ರೆಂಡ್ಸು ಮತ್ತು ಅನಾಲಿಟಿಕಲ್ ಟೆಕ್ನಿಕ್ಸನ್ನು ನಾವೇನು ಮಾಡ್ತಾ ಹೋಗ್ತೀವಿ, ಎಸ್ಟಿಮೇಟ್ ಮಾಡ್ತಾ ಹೋಗ್ತೀವಿ ಅಂತ. ಸೊ ಇಟ್ ಡಸ್ ನಾಟ್ ಪ್ರಿಸ್ಕ್ರೈಬ್ ಆ್ಯಕ್ಷನ್ಸ್ ಬಟ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ದಟ್ ಮ್ಯಾನೇಜರ್ಸ್ ಯೂಸ್ ವೈಲ್ ಪ್ರಿಪೇರಿಂಗ್ ಪ್ಲ್ಯಾನ್ಸ್. ಸೊ ಇಲ್ಲಿ ನೋಡಿ, ಇದರಲ್ಲಿ ಯಾವುದೇ ಥರ ಆ್ಯಕ್ಷನ್ಸ್ ಇರೋದಿಲ್ಲ. ಆ್ಯಕ್ಷನ್ಸ್ ಅಂತ ಅಂದರೆ ಏನು, ವರ್ಕಿಂಗ್ಸ್ ಇರೋದಿಲ್ಲ ಅಂತ ಅರ್ಥ. ಸೊ ಪ್ಲ್ಯಾನಿಂಗ್ ಏನಾಗಿದೆ, ಕಂಪ್ಲೀಟ್ಲಿ ಆ್ಯಕ್ಷನ್ ಬೇಸ್ಡ್ ಆಗಿದೆ. ನಾವು ಪ್ರೀವಿಯಸ್ ಆಗಿ ಡಿಸೈಡ್ ಮಾಡ್ತೀವಿ, ಅದನ್ನು ನಾವೇನು ಮಾಡ್ತಾ ಹೋಗ್ತೀವಿ, ವರ್ಕಿಂಗ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ತೀವಿ. ಆದರೆ ಇದೇನು ಮಾಡುತ್ತೆ ಅಂತ ಅಂದರೆ ಜಸ್ಟ್ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಸೊ ಯಾವ ಥರ ಇತ್ತು ಪಾಸ್ಟ್ ಇವೆಂಟಲ್ಲಿ, ಯಾವ ಥರ ಇತ್ತು ಹೋದ ವರ್ಷ, ಇವಾಗ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಬಂದಾಗ ಲಾಸ್ಟ್ ಇಯರ್ ಪ್ರಾಫಿಟ್ ಆಗಿರ್ಬೋದು, ಸೆಲ್ಲಿಂಗ್ ಆಗಿರ್ಬೋದು, ಪ್ರೊಡಕ್ಷನ್ ಸಿಸ್ಟಮ್ ಆಗಿರ್ಬೋದು, ಸೊ ಅದು ಯಾವ ಥರ ಇತ್ತು, ನೆಕ್ಸ್ಟ್ ಯಾವ ಥರ ಆಗ್ಬೋದು ಅನ್ನೋದನ್ನ ಪ್ರಿಡಿಕ್ಟ್ ಮಾಡೋಕ್ಕೆ, ಎಸ್ಟಿಮೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುವಂಥದ್ದು ಫೋರ್ಕಾಸ್ಟಿಂಗ್ ಅಂತ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡಿ ಏನು ಮಾಡ್ತಾರೆ, ಒಂದು ಬಿಸ್ನೆಸ್ ಆರ್ಗನೈಸೇಷನ್ನಲ್ಲಿ ಮ್ಯಾನೇಜರ್ಸ್ ಏನಿರ್ತಾರೆ ಅಲ್ವಾ, ಅವರು ಫ್ಯೂಚರ್ ಪ್ಲ್ಯಾನನ್ನು ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ಸೊ ಈ ಫೋರ್ಕಾಸ್ಟಿಂಗ್ ಅನ್ನೋದು ಏನಾಗಿದೆ, ಬೇಸಿಕ್ ಟು ದ ಪ್ಲ್ಯಾನಿಂಗ್ ಅಂತ ಹೇಳ್ಬೋದು. ಇದನ್ನು ನಾವು ಸ್ಟಡಿ ಮಾಡಿಕೊಂಡು ಇದರ ಥ್ರೂ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಪ್ಲ್ಯಾನಿಂಗನ್ನು ಮಾಡ್ತಾ ಹೋಗ್ತೀವಿ. ಸೊ ಫೋರ್ಕಾಸ್ಟಿಂಗ್ ಮತ್ತು ಪ್ಲ್ಯಾನಿಂಗ್ ಅಂತ ಅಂದರೆ ಏನು, ಆ್ಯಕ್ಷನ್ ಓರಿಯೆಂಟೆಡ್ ಅಂತ ಅಂದರೆ ವರ್ಕಿಂಗ್ ಇರುತ್ತೆ. ಫೋರ್ಕಾಸ್ಟಿಂಗ್ ಅಂತ ಅಂದರೆ ಏನು, ಇದು ಜಸ್ಟ್ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಎಸ್ಟಿಮೇಟಿಂಗ್ ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಪ್ರಿಡಿಕ್ಷನ್ ಬಗ್ಗೆ ಹೇಳ್ತಾ ಹೋಗುತ್ತೆ. ಅದನ್ನು ನಾವು ಇಟ್ಕೊಂಡು ನಮ್ಮ ಪ್ಲ್ಯಾನಿಂಗ್ ಯಾವ ಥರ ಇರಬೇಕು. ಫಾರ್ ಎಕ್ಸಾಂಪಲ್, ಈಗ ಲಾಸ್ಟ್ ಇಯರ್ ನಮಗೇನೋ ಲಾಸ್ ಆಗಿದೆ, ಸೊ ಅದನ್ನು ನಾವು ತಿಳ್ಕೊಂಡು ಏನು ಮಾಡಬೇಕು, ಇವಾಗ ನೆಕ್ಸ್ಟ್ ಕಮಿಂಗ್ ಇಯರ್ಗೆ ನಾವು ಪ್ಲ್ಯಾನ್ ಮಾಡ್ತಾ ಹೋಗ್ಬೇಕಲ್ವಾ. ಅದಕ್ಕೋಸ್ಕರ ಫೋರ್ಕಾಸ್ಟಿಂಗ್ ಏನಾಗಿದೆ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ ಅಷ್ಟೆ.
ರಿಲೇಷನ್ಶಿಪ್ ಬಿಟ್ವೀನ್ ಪ್ಲಾನಿಂಗ್ ಆ್ಯಂಡ್ ಫೋಕಾಸ್ಟಿಂಗ್. ಸೊ ಪ್ಲಾನಿಂಗು ಮತ್ತು ಫೋಕಾಸ್ಟಿಂಗ್ಗೆ ಏನು ರಿಲೇಷನ್ಶಿಪ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಫೋಕಾಸ್ಟಿಂಗ್ ದಟ್ ಫ್ಯಾಕ್ಚುಯಲ್ ಬೇಸಿಸ್ ಫಾರ್ ಪ್ಲಾನಿಂಗ್. ಇವಾಗ ತಾನೇ ಹೇಳಿದೆ ನಾನು, ಪ್ಲಾನಿಂಗಿಗೆ ಇದು ಬೇಸಿಸ್ ಆಗಿರುತ್ತೆ. ಇದ್ರ ಬೇಸಲ್ಲಿ ಏನು ಮಾಡ್ತಾರೆ, ಪ್ಲಾನಿಂಗನ್ನು ಮಾಡ್ತಾ ಹೋಗ್ತಾರೆ ಅಂತ. ಸೊ ಮ್ಯಾನೇಜರ್ ಏನು ಮಾಡ್ತಾರೆ, ಫಸ್ಟ್ ಫೋಕಾಸ್ಟ್ ಮಾಡ್ತಾರೆ ಅಂತ ಅಂದರೆ ಫ್ಯೂಚರ್ ಕಂಡೀಷನ್ ಯಾವ ಥರ ಆಗ್ಬೋದು ಅನ್ನೋದನ್ನು. ಆಮೇಲೆ ಏನು ಮಾಡ್ತಾರೆ, ಅದರ ಬೇಸಲ್ಲಿ ಪ್ಲ್ಯಾನ್ ಮಾಡ್ತಾ ಹೋಗ್ತಾರೆ ಅಂತ. ಸೊ ಬೆಟರ್ ಫೋಕಾಸ್ಟ್ ಜನರಲಿ ಲೀಡ್ ಟು ದ ಬೆಟರ್ ಪ್ಲ್ಯಾನ್. ಸೊ ನಮ್ಮಲ್ಲಿ ಪ್ರಿಡಿಕ್ಷನ್ನು ಫೋಕಾಸ್ಟಿಂಗು ಪ್ರಾಪರ್ ಆಗಿದ್ರೆ ಅದ್ರ ಥ್ರೂ ನಾವೇನು ಮಾಡ್ತಾ ಹೋಗ್ಬೋದು, ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು ಅಂತ. ಬೇರೆ ಏನು ಬೇಡ. ಇವಾಗ ನಿಮ್ಮ ಎಕ್ಸಾಂಪಲ್ಲೇ ತೊಗೊಳ್ಳಿ. ನೀವೇನು ಮಾಡ್ತಾ ಇದ್ದೀರಾ, ಇವಾಗ ಕೆಸೆಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಲ್ವಾ. ಸೊ ನೀವೇನು ಮಾಡ್ತಾ ಇದ್ದೀರಾ, ಅಲ್ಲಿ ಫೋಕಾಸ್ಟ್ ಮಾಡ್ತಾ ಇದ್ದೀರಾ. ಲಾಸ್ಟ್ ಇಯರ್ ಕ್ವೆಶನ್ ಪೇಪರ್ಗಳನ್ನು ಅನಾಲಿಸಿಸ್ ಮಾಡಿಕೊಂಡು ಯಾವ ಟಾಪಿಕ್ ಮೇಲೆ ಜಾಸ್ತಿ ಕ್ವೆಶನ್ ಕೇಳಿದ್ದಾರೆ, ರಿಪೀಟೆಡ್ ಟಾಪಿಕ್ ಯಾವುದಿದೆ ಅನ್ನೋದನ್ನ ನೀವು ಈಗ ಫೋಕಾಸ್ಟ್ ಮಾಡ್ತಾ ಇದ್ದೀರಾ. ಸೊ ಫೋಕಾಸ್ಟ್ ಮಾಡಿ ಸುಮ್ಮನೆ ಇರ್ತೀರಾ, ಇಲ್ಲ. ಅದ್ರ ನೆಕ್ಸ್ಟ್ ಏನು ಮಾಡ್ತೀರಾ, ಪ್ಲಾನಿಂಗ್ ಮಾಡ್ತೀರಾ ಅಂತ ಅಂದರೆ ಆ ಒಂದು ಟಾಪಿಕ್ ಮೇಲೆ ಯಾವ್ಯಾವ ಥರದಲ್ಲಿ ವರ್ಕ್ ಮಾಡಬೇಕು, ಯಾವ್ಯಾವ ಥರದಲ್ಲಿ ಸ್ಟಡಿ ಮಟೀರಿಯಲ್ನ ಕಲೆಕ್ಟ್ ಮಾಡ್ಕೋಬೇಕು. ಆವಾಗ ನಿಮ್ಮ ಗೋಲು ಅಥವಾ ಅಚೀವಿಂಗ್ ಒಬ್ಜೆಕ್ಟಿವ್ಸ್ ಏನಾಗಿರುತ್ತೆ, ಮೋಸ್ಟ್ ಕಾಮನ್ ಆಗಿ ಪ್ರಾಪರ್ ಆಗಿರುತ್ತೆ ಅಲ್ವಾ. ಸೊ ಇದೇ ನಾವು ಹೇಳೋದು ರಿಲೇಷನ್ಶಿಪ್ ಬಿಟ್ವೀನ್ ದ ಪ್ಲಾನಿಂಗ್ ಮತ್ತು ಫೋಕಾಸ್ಟಿಂಗ್ ಅಂತ. ಸೊ ಫೋಕಾಸ್ಟಿಂಗ್ ಒಂದು ಬೇಸ್ ಆಗಿರುತ್ತೆ, ಪ್ಲಾನಿಂಗು ಪರ್ಫೆಕ್ಟ್ನೆಸ್ಸನ್ನು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ಕಂಪ್ಯಾರಿಸನ್ ಟೇಬಲ್ನ ಮೆನ್ಷನ್ ಮಾಡಿದ್ದೀನಿ. ಸೊ ಕಂಪ್ಯಾರಿಸನ್ ಟೇಬಲ್ ಮೀನ್ಸ್ ನಥಿಂಗ್, ಡಿಫರೆನ್ಸ್ ಬಿಟ್ವೀನ್ ಪ್ಲಾನಿಂಗು ಮತ್ತು ಫೋಕಾಸ್ಟಿಂಗು ಏನೇನು ಡಿಫರೆನ್ಸ್ ಇದೆ ಅಂತ. ಸೊ ಡೆಫಿನೇಷನ್ ಆಲ್ರೆಡಿ ನೋಡಾಗಿದೆ. ಪ್ಲಾನಿಂಗ್ ಅಂತ ಅಂದರೆ ಏನು, ಫ್ಯೂಚರ್ ಆ್ಯಕ್ಷನನ್ನು ಡಿಸೈಡ್ ಮಾಡೋದು. ಇದು ಪ್ರಿಡಿಕ್ಟ್ ದ ಫ್ಯೂಚರ್ ಈವೆಂಟ್ಸ್. ಇದರಲ್ಲಿ ಯಾವುದೇ ಆ್ಯಕ್ಷನ್ಸ್ ಇರೋದಿಲ್ಲ. ಸೊ ನೆಕ್ಸ್ಟ್ ಏನಾಗಿರುತ್ತೆ, ಇದು ಪ್ರಿಸ್ಕ್ರಿಪ್ಟಿವ್ ಆಗಿರುತ್ತೆ. ಇದೇನಾಗಿರುತ್ತೆ, ಡಿಸ್ಕ್ರಿಪ್ಟಿವ್ ಬೇಸಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಿರ್ತಾರೆ. ಸೊ ಇಲ್ಲಿ ಏನಾಗಿರುತ್ತೆ, ಪ್ಲಾನಿಂಗ್ ಅಂತ ಅಂದರೆ ವಾಟ್ ಶುಡ್ ಹ್ಯಾಪನ್ ಅಂತ. ಸೊ ಏನಾಗುತ್ತೆ ಅನ್ನೋದನ್ನು. ಇಲ್ಲಿ ಫೋಕಾಸ್ಟಿಂಗ್ ಅಂತ ಅಂದರೆ ಏನು, ವಾಟ್ ಈಸ್ ಲೈಕ್ಲಿ ಟು ಹ್ಯಾಪನ್ ಅಂತ ಅಂದರೆ ಏನು ಆಗ್ಬೋದು ಅನ್ನೋದನ್ನ ಫೋಕಾಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನ್ ಇರುತ್ತೆ, ಫ್ಯೂಚರ್ ಟ್ರೆಂಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದೇನಾಗಿರುತ್ತೆ, ಗೈಡ್ಸ್ ಡಿಸಿಷನ್. ಸೊ ಡಿಸಿಷನ್ ಮಾಡೋಕ್ಕೆ ಒಂದು ಹೆಲ್ಪ್ ಮಾಡುವಂಥ ಒಂದು ಕಾನ್ಸೆಪ್ಟ್. ಇದು ಸಪೋರ್ಟ್ಸ್ ದ ಪ್ಲಾನಿಂಗ್ ಮಾಡೋಕ್ಕೆ ಸಪೋರ್ಟ್ ಮಾಡುವಂಥ ಒಂದು ಕಾನ್ಸೆಪ್ಟ್ ಅಂತ. ಸೊ ಮೇ ಯೂಸಸ್ ದ ಫೋಕಾಸ್ಟ್, ರಿಲೀಸ್ ಹಿಸ್ಟೋರಿಕಲ್ ಡೇಟಾ. ಇದೇನು ಯೂಸ್ ಮಾಡ್ಕೊಳ್ಳುತ್ತೆ, ಪ್ಲಾನ್ ಮಾಡೋಕ್ಕೆ ಫೋಕಾಸ್ಟಿಂಗನ್ನು ಯೂಸ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಫೋಕಾಸ್ಟಿಂಗ್ ಏನು ಮಾಡುತ್ತೆ, ಡೇಟಾ, ಪಾಸ್ಟ್ ಡೇಟಾನ ಯೂಸ್ ಮಾಡಿಕೊಂಡು ಫೋಕಾಸ್ಟ್ ಮಾಡ್ತಾ ಹೋಗುತ್ತೆ ಅಂತ. ಸೊ ಫಾರ್ ಪ್ಲಾನಿಂಗ್ ಮತ್ತು ಫೋಕಾಸ್ಟಿಂಗಲ್ಲಿ ಪ್ರೀವಿಯಸ್ ಇಯರಲ್ಲಿ ಏನೇನು ಕ್ವೆಶನ್ ಕೇಳಿದ್ದಾರೆ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ಪ್ಲಾನಿಂಗ್ ಈಸ್ ಕನ್ಸಿಡರ್ಡ್ ದ ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಬಿಕಾಸ್ ಅಂತ ಇದೆ. ಅಂತ ಅಂದರೆ ಪ್ಲಾನಿಂಗನ್ನು ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಏನಕ್ಕೆ ಕರಿತೀವಿ. ಸೊ ಇನ್ವಾಲ್ವ್ಸ್ ದ ಮೋಸ್ಟ್ ಕಾಂಪ್ಲೆಕ್ಸ್ ಡಿಸಿಷನ್ ಮೇಕಿಂಗ್, presides over all other management functions like organizing, directing. So guarantees the successನ ಗ್ಯಾರಂಟಿ ಮಾಡುತ್ತೆ, ಓನ್ಲಿ ಪ್ರಿಡಿಕ್ಟ್ಸ್ ದ ಫ್ಯೂಚರ್ ಅಂತ. ಸೊ ಏನಕ್ಕೋಸ್ಕರ ಅಂತ ಅಂದರೆ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಆ್ಯಕ್ಚುಲಿ. ಯಾಕೆ, ಪ್ರಿಸೈಡ್ಸ್ ಓವರ್ ದ ಅದರ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಲೈಕ್ ಆರ್ಗನೈಸಿಂಗ್ ಆ್ಯಂಡ್ ಡೈರೆಕ್ಟಿಂಗ್ ಅಂತ. ಅಂದರೆ ಪ್ಲಾನಿಂಗ್ ಇದ್ದರೆ ಆರ್ಗನೈಸಿಂಗು ಮತ್ತು ಡೈರೆಕ್ಟಿಂಗ್ ಏನಾಗ್ತಾ ಇರುತ್ತೆ, ಪ್ರಾಪರ್ ಆಗಿರುತ್ತೆ. ಅದಕ್ಕೋಸ್ಕರ ಪ್ಲಾನಿಂಗನ್ನು ನಾವೇನಂತ ಕರಿತೀವಿ, ಫೌಂಡೇಶನ್ ಫಾರ್ ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್. ಸೊ ರಿಮೈನಿಂಗ್ ಆಲ್ ಮ್ಯಾನೇಜರಿಯಲ್ ಆರ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಏನಿರುತ್ತೆ ಅಲ್ವಾ, ಅದಕ್ಕೆ ಯಾವುದು ಫೌಂಡೇಶನ್ ಆಗಿರುತ್ತೆ, ಪ್ಲಾನಿಂಗ್ ಫೌಂಡೇಶನ್ ಆಗಿರುತ್ತೆ. ಸೊ ಸಿಂಪಲ್ ಕ್ವೆಶನ್. ಸೊ ಸೆಕೆಂಡ್ ಕ್ವೆಶನ್, ದ ಫಂಡಮೆಂಟಲ್ ಪರ್ಪಸ್ ಆಫ್ ಫೋಕಾಸ್ಟಿಂಗ್ ಈಸ್ ಟು ಅಂತ ಅಂದರೆ ಫಂಡಮೆಂಟಲ್ ಪರ್ಪಸ್ ಏನಾಗಿದೆ ಅಂತ, ಏನಕ್ಕೋಸ್ಕರ ನಾವು ಫೋಕಾಸ್ಟಿಂಗನ್ನು ಮಾಡಬೇಕು ಆಸ್ ಎ ಬಿಸ್ನೆಸ್ ಆರ್ಗನೈಸೇಷನ್. ಟು ಸೆಟ್ ದ ಗೋಲ್ಸ್, ಅಲೋಕೇಟ್ ದ ರಿಸೋರ್ಸಸ್, ಪ್ರಿಡಿಕ್ಟ್ ಫ್ಯೂಚರ್ ಟ್ರೆಂಡ್ಸ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ವಿಷನ್. ಸೊ ಮೋಸ್ಟ್ ಕಾಮನ್ ಆಗಿ ಗೊತ್ತಾಯಿತು, ಫೋಕಾಸ್ಟಿಂಗ್ ಅಂತ ಅಂದರೆ ನಥಿಂಗ್ ಬಟ್ ಪ್ರಿಡಿಕ್ಟ್ ದ ಫ್ಯೂಚರ್ ಅಂತ. ಸೊ ಫ್ಯೂಚರನ್ನು ನಾವೇನು ಮಾಡ್ತಾ ಹೋಗ್ತೀವಿ, ಇಲ್ಲಿ ಪ್ರಿಡಿಕ್ಟ್ ಮಾಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಏನಾಗಿರುತ್ತೆ, ಫೋಕಾಸ್ಟಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಥರದಲ್ಲಿ, ಫೋಕಾಸ್ಟಿಂಗ್ ಯೂಸಸ್ ಡೇಟಾ ಅನಾಲಿಸಿಸ್ ಟು ಎಸ್ಟಿಮೇಟ್ ಫ್ಯೂಚರ್ ಇವೆಂಟ್ಸ್ ಆ್ಯಂಡ್ ಹೆಲ್ಪ್ ಮ್ಯಾನೇಜರ್ಸ್ ಟು ಪ್ರಿಪೇರ್ ಪ್ಲಾನ್ಸ್ ಅಂತ. ಸೊ ಪಾಸ್ಟ್ ಡೇಟಾಗಳನ್ನು ಯೂಸ್ ಮಾಡಿಕೊಂಡು ಅದನ್ನು ಅನಲೈಸ್ ಮಾಡಿ ಫ್ಯೂಚರನ್ನು ಎಸ್ಟಿಮೇಟ್ ಮಾಡಿ ಮ್ಯಾನೇಜರ್ಸ್ಗೆ ಪ್ಲ್ಯಾನ್ಗಳನ್ನು ಪ್ರಿಪೇರ್ ಮಾಡೋಕ್ಕೆ ಹೆಲ್ಪ್ ಮಾಡುವಂಥ ಒಂದು ಪ್ರೋಸೆಸ್ ಇದು ಫೋಕಾಸ್ಟಿಂಗ್. ದಟ್ಸ್ ವೈ ಆನ್ಸರ್ ಇಸ್ ಪ್ರಿಡಿಕ್ಟ್ ದ ಫ್ಯೂಚರ್. ನೆಕ್ಸ್ಟ್ ಥರ್ಡ್ ಕ್ವೆಶನ್, ವಿಚ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಅಂತ ಅಂದರೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಮೆನ್ಷನ್ ಆಗಿದೆ ಇಲ್ಲಿ. ಪ್ಲಾನಿಂಗ್ ಆ್ಯಂಡ್ ಫೋಕಾಸ್ಟಿಂಗ್ ಆರ್ ದ ಸೇಮ್. ಪ್ಲಾನಿಂಗ್ ಈಸ್ ರೆಸ್ಪಾನ್ಸ್ ಟು ಫೋಕಾಸ್ಟ್ ಔಟ್ಪುಟ್. ಪ್ಲಾನಿಂಗ್ ಕ್ರಿಯೇಟ್ಸ್ ಫೋಕಾಸ್ಟ್. ಫೋಕಾಸ್ಟಿಂಗ್ ಸೆಟ್ ಗೋಲ್ಸ್ ಅಂತ. ಸೊ ಇಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ಅಂದರೆ ಆಪ್ಷನ್ ಬಿ ಈಸ್ ರೈಟ್. ಸೊ ಪ್ಲಾನಿಂಗ್ ಈಸ್ ರೆಸ್ಪಾನ್ಸ್ ಟು ಫೋಕಾಸ್ಟ್ ಔಟ್ಪುಟ್ ಅಂತ. ಸೊ ಫೋಕಾಸ್ಟ್ ಎಸ್ಟಿಮೇಟ್ ಫ್ಯೂಚರ್ ಕಂಡೀಷನ್, ಪ್ಲಾನಿಂಗ್ ಕನ್ವರ್ಟ್ಸ್ ದಟ್ ಎಸ್ಟಿಮೇಟ್ಸ್ ಇನ್ ಟು ದ ಆ್ಯಕ್ಷನ್ ಅಂತ. ಅಂದರೆ ಫೋಕಾಸ್ಟ್ ಏನು ಮಾಡುತ್ತೆ, ಫ್ಯೂಚರ್ ಕಂಡೀಷನ್ನ ಎಸ್ಟಿಮೇಟ್ ಮಾಡುತ್ತೆ, ಪ್ಲಾನಿಂಗ್ ಏನು ಮಾಡುತ್ತೆ, ಅದನ್ನು ವರ್ಕಿಂಗಲ್ಲಿ ತೊಗೊಂಡು ಬರುತ್ತೆ. ಅದಕ್ಕೋಸ್ಕರ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್, ಪ್ಲಾನಿಂಗ್ ಈಸ್
ಪ್ರೈಮರಿಲಿ ಕನ್ಸರ್ನ್ ವಿತ್ ಅಂತ ಇದೆ. ಸೊ ಪ್ಲಾನಿಂಗ್ ಯಾವ್ಯಾವುದನ್ನು ಪ್ರೈಮರಿಯಾಗಿ ಕನ್ಸರ್ನ್ ಮಾಡುವಂಥದ್ದು ಅಂತ, ಪ್ರಿಡಿಕ್ಟಿಂಗ್ ಫ್ಯೂಚರ್ ಡಿಮ್ಯಾಂಡ್, ಡಿಸೈಡಿಂಗ್ ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನ್ ಆ್ಯಂಡ್ ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್, ಮೆಜರಿಂಗ್ ಪರ್ಫಾರ್ಮೆನ್ಸ್. ಸೊ ಪ್ಲಾನಿಂಗ್ ಅಂತ ಅಂದರೆ ಇದರಲ್ಲಿ ಯಾವ್ಯಾವ ಒಂದು ಆ್ಯಕ್ಟಿವಿಟೀಸ್ ಇನ್ಕ್ಲೂಡ್ ಆಗಿರುತ್ತೆ ಅನ್ನೋದನ್ನ ಕ್ವೆಶನ್ ಕೇಳಿರೋದು. ಸೊ ಇಲ್ಲಿ ಪ್ಲಾನಿಂಗ್ ಏನು ಮಾಡುತ್ತೆ, ಆ್ಯಕ್ಷನನ್ನು ಡಿಸೈಡ್ ಮಾಡುತ್ತೆ ಅಂತ ಅಂದರೆ ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನನ್ನು ಡಿಸೈಡ್ ಮಾಡೋದನ್ನು ನಾವೇನಂತ ಕರಿತೀವಿ, ಇಲ್ಲಿ ಪ್ಲಾನಿಂಗ್ ಅಂತ ಕರಿತೀವಿ. ಅಂತ ಅಂದರೆ ಪ್ರೈಮರಿ ಫಂಕ್ಷನ್ ಆಫ್ ದ ಪ್ಲಾನಿಂಗ್ ಅಂತ ಹೇಳ್ಬೋದು. ಸೊ ಪ್ರಿಡಿಕ್ಟಿಂಗ್ ಫ್ಯೂಚರ್ ಇದೆಲ್ಲದು ಕೂಡ ಇಲ್ಲಿ ಬರುತ್ತೆ, ಫೋರ್ಕಾಸ್ಟಿಂಗಲ್ಲಿ ಬರುತ್ತೆ, ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ ಪ್ಲಾನಿಂಗಲ್ಲಿ ಬರೋದಿಲ್ಲ, ಮೆಜರಿಂಗ್ ಪರ್ಫಾರ್ಮೆನ್ಸು ಕೂಡ ಪ್ಲಾನಿಂಗಲ್ಲಿ ಬರೋದಿಲ್ಲ. ಇದೆಲ್ಲ ಪ್ಲಾನಿಂಗ್ ಆದಮೇಲೆ ನಡೆಯುವಂಥ ನೆಕ್ಸ್ಟ್ ಪ್ರೋಸೆಸ್ಗಳು, ರೆಕಾರ್ಡಿಂಗ್, ಮೆಜರಿಂಗ್ ಇದೆಲ್ಲದು ಕೂಡ. ಸೊ ಪ್ಲಾನಿಂಗ್ ಅಂತ ಅಂದರೆ ಫಸ್ಟು ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನನ್ನು ನಾವೇನು ಮಾಡ್ಕೋಬೇಕು, ಇಲ್ಲಿ ಡಿಸೈಡ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಆಪ್ಷನ್ ಬಿ ಏನಾಗಿದೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿದೆ. ಸೊ ಪ್ಲಾನಿಂಗ್ ಡಿಸೈಡ್ಸ್ ಫ್ಯೂಚರ್ ಆ್ಯಕ್ಷನ್ ಟು ಅಚೀವ್ ದ ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸ್. ಸೊ ಆಬ್ಜೆಕ್ಟಿವ್ಸ್ನ ನಾವು ಅಚೀವ್ ಮಾಡಬೇಕು, ಗೋಲನ್ನು ನಾವು ರೀಚ್ ಮಾಡಬೇಕು ಅಂತ ಅಂದರೆ ನಮಗೇನು ಬೇಕು, ಪ್ರಾಪರ್ ಪ್ಲಾನಿಂಗ್ ಬೇಕು. ಸೊ ನೆಕ್ಸ್ಟ್ ಕ್ವೆಶನ್, ಫೋರ್ಕಾಸ್ಟಿಂಗ್ ಈಸ್ ಮೇನ್ಲಿ ಬೇಸ್ಡ್ ಆನ್ ಅಂತ ಇದೆ. ಸೊ ಫೋರ್ಕಾಸ್ಟಿಂಗ್ ಯಾವುದ್ರ ಮೇಲೆ ಬೇಸ್ ಆಗಿದೆ ಅಂತ, ಗೆಸ್ ವರ್ಕ್, ಪಾಸ್ಟ್ ಡೇಟಾ ಆ್ಯಂಡ್ ಟ್ರೆಂಡ್ಸ್, ಎಂಪ್ಲಾಯಿ ಮೋಟಿವೇಶನ್, ಆಡಿಟಿಂಗ್. ಸೊ ಫೋರ್ಕಾಸ್ಟಿಂಗ್ ಅಂತ ಅಂದರೆ ನಮಗೆ ಗೊತ್ತಿದೆ, ಪಾಸ್ಟ್ ಡೇಟಾನ ಇಟ್ಕೊಂಡು ನಾವೇನು ಮಾಡ್ತೀವಿ, ನೆಕ್ಸ್ಟ್ ಅದನ್ನು ಅನಲೈಸ್ ಮಾಡಿ ಡಿಸಿಷನ್ ಮೇಕಿಂಗಿಗೆ ಹೆಲ್ಪ್ ಮಾಡುವಂಥದ್ದು, ಪ್ಲ್ಯಾನಿಂಗಿಗೆ ಹೆಲ್ಪ್ ಮಾಡುವಂಥದ್ದು ಅಂತ ಹೇಳಿದೆ ಅಲ್ವಾ. ಅದಕ್ಕೋಸ್ಕರ ನಮಗೆ ಬೇಕಾಗಿರೋದೇನು, ಇಲ್ಲಿ ಯಾವುದೇ ಗೆಸ್ಗಳಿರೋದಿಲ್ಲ. ನಾವೇನು ಮಾಡ್ತೀವಿ, ಪಾಸ್ಟ್ ಡೇಟಾನ ಸ್ಟಡಿ ಮಾಡಿ, ಅನಲೈಸ್ ಮಾಡಿ, ಆಮೇಲೆ ಪ್ಲ್ಯಾನಿಂಗಿಗೆ ಬೇಸ್ನ ಹಾಕ್ಕೊಡ್ತೀವಿ ಫೋರ್ಕಾಸ್ಟಿಂಗಲ್ಲಿ ಅಲ್ವಾ. ಅದಕ್ಕೋಸ್ಕರ ಆಪ್ಷನ್ ಬಿ ಏನಾಗಿದೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿದೆ. ಅನಲೈಸ್ ದ ಹಿಸ್ಟೋರಿಕಲ್ ಡೇಟಾ, ಪ್ರೆಸೆಂಟ್ ಟ್ರೆಂಡ್ಸ್ ಆ್ಯಂಡ್ ಅಸಂಪ್ಷನ್ ಟು ದ ಎಸ್ಟಿಮೇಟ್ ದ ಫ್ಯೂಚರ್ ಇವೆಂಟ್ಸ್ ಅಂತ. ಅದಕ್ಕೋಸ್ಕರ ಫೋರ್ಕಾಸ್ಟಿಂಗಲ್ಲಿ ಮೋಸ್ಟ್ ಕಾಮನ್ ಆಗಿ ಪಾಸ್ಟ್ ಡೇಟಾ ಮತ್ತು ಅನಲೈಸಿಂಗ್ ಟ್ರೆಂಡ್ಸ್ ಆ್ಯಂಡ್ ಇದೆಲ್ಲದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್, ವಿಚ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ. ಸೊ ಫೋರ್ಕಾಸ್ಟಿಂಗ್ ರಿಪ್ಲೇಸಸ್ ಪ್ಲಾನಿಂಗ್ ಅಂತ ಅಂದರೆ ಫೋರ್ಕಾಸ್ಟ್ ಪ್ಲಾನಿಂಗನ್ನು ರಿಪ್ಲೇಸ್ ಮಾಡುತ್ತೆ. ಪ್ಲಾನಿಂಗ್ ಡಿಪೆಂಡ್ಸ್ ಪಾರ್ಟ್ಲಿ ಆನ್ ಫೋರ್ಕಾಸ್ಟಿಂಗ್. ಸೊ ಪ್ಲಾನಿಂಗ್ ಈಸ್ ಅನ್ನೆಸರಿ, ಫೋರ್ಕಾಸ್ಟಿಂಗ್ ಈಸ್ ಎ ಕಂಟ್ರೋಲಿಂಗ್ ಫಂಕ್ಷನ್ ಅಂತ. ಸೊ ಫೋರ್ಕಾಸ್ಟಿಂಗ್ ಪ್ಲಾನಿಂಗನ್ನು ರಿಪ್ಲೇಸ್ ಮಾಡುತ್ತೆ. ಪ್ಲಾನಿಂಗ್ ಏನು ಮೇಲೆ ಡಿಪೆಂಡ್ ಆಗಿದೆ, ಫೋರ್ಕಾಸ್ಟಿಂಗ್ ಮೇಲೆ ಡಿಪೆಂಡ್ ಆಗಿದೆ. ಪ್ಲಾನಿಂಗ್ ಅನ್ನೆಸರಿ, ಪ್ಲಾನಿಂಗಿನ ಅವಶ್ಯಕತೆನೇ ಬಿಸ್ನೆಸ್ ಆರ್ಗನೈಸೇಷನ್ಗೆ ಇಲ್ಲ ಅಂತ ಆಪ್ಷನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ನೆಕ್ಸ್ಟು ಫೋರ್ಕಾಸ್ಟಿಂಗ್ ಈಸ್ ಕಂಟ್ರೋಲಿಂಗ್. ಸೊ ಫೋರ್ಕಾಸ್ಟಿಂಗ್ ಇಸ್ ಎ ಕಂಟ್ರೋಲಿಂಗ್ ಫಂಕ್ಷನ್ ಅಂತ. ಸೊ ಫೋರ್ಕಾಸ್ಟಿಂಗ್ ಏನಿದೆ, ಆರ್ಗನೈಸೇಷನ್ನ ಒಂದು ಕಂಟ್ರೋಲ್ ಮಾಡುವಂಥ ಫಂಕ್ಷನ್ ಅಂತ ಆಪ್ಷನ್ನ ಕೊಟ್ಟಿದ್ದಾರೆ. ಆಲ್ರೆಡಿ ನಾನು ಮೀನಿಂಗನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಆಪ್ಷನ್ನು ಮತ್ತು ಆನ್ಸರ್ ಮೋಸ್ಟ್ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಾಗ್ತಾ ಇರುತ್ತೆ. ಪ್ಲಾನಿಂಗ್ ಅಂತ ಅಂದರೆ ಏನು, ಡಿಪೆಂಡ್ಸ್ ಪಾರ್ಟ್ಲಿ ಆನ್ ಫೋರ್ಕಾಸ್ಟಿಂಗ್ ಅಂತ. ಸೊ ಫೋರ್ಕಾಸ್ಟಿಂಗ್ ಮೇಲೆ ಪ್ಲಾನಿಂಗ್ ಏನಾಗಿದೆ, ಡಿಪೆಂಡ್ ಆಗಿದೆ. ಸೊ ಫೋರ್ಕಾಸ್ಟಿಂಗ್ ಸಪ್ಲೈಸ್ ಇನ್ಫಾರ್ಮೇಷನ್ ಅಬೌಟ್ ದ ಫ್ಯೂಚರ್. ಅದಕ್ಕೋಸ್ಕರ ಪ್ಲಾನಿಂಗ್ ಅದನ್ನು ಏನು ಮಾಡುತ್ತೆ, ಆ್ಯಕ್ಷನ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ ಅಂತ. ಸೊ ಐ ಹೋಪ್ ಇಲ್ಲಿ ತನಕ ಪ್ಲಾನಿಂಗ್ ಅಂತ ಅಂದರೆ ಏನು, ಫೋರ್ಕಾಸ್ಟಿಂಗ್ ಅಂತ ಅಂದರೆ ಏನು, ಎರಡಕ್ಕೂ ಇರುವಂಥ ಡಿಫ್ರೆನ್ಸಸ್ ಏನು, ಸೊ ಅದರ ಬೇಸಲ್ಲಿ ಇರುವಂಥ ಇಂಪಾರ್ಟೆಂಟ್ MCQs ಯಾವ್ಯಾವುದು ಅದೆಲ್ಲನೂ ಇನ್ ಡೀಟೇಲ್ ಆಗಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ, ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ಒನ್ ಟಾಪಿಕ್ ವರ್ಸಸ್ ಅನ್ನದರ್ ಟಾಪಿಕ್, ಆ ಥರ ಕಂಪೇರಿಷನ್ ಬೇಸಲ್ಲಿ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಅಂದರೆ ನೆನ್ಪಿಟ್ಕೊಳ್ಳೋಕ್ಕೂ ಈಸಿ ಆಗುತ್ತೆ, ಕಲಿಯೋಕ್ಕೂ ಕೂಡ ಈಸಿ ಆಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಇದೇ ಥರ ಇಂಪಾರ್ಟೆಂಟ್ ಕಂಪೇರಿಷನ್ ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾವ ಟಾಪಿಕ್ ಇಂಪಾರ್ಟೆಂಟ್ ಇದೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿದರೆ ಅದೇ ಟಾಪಿಕ್ ಮೇಲೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.